ಬದುಕಿನ ಸಂಜೆಯ ಹೊತ್ತಿನಲ್ಲಿ ಕಾಯಿಲೆ ಮತ್ತು ಹಸಿವಿನಿಂದ ನರಳುತ್ತಿದ್ದ ನಾರಾಯಣನ್ ಅವರಿಗೆ ಅಂದು ತುತ್ತು ಅನ್ನವನ್ನು ನೀಡುವವರಾಗಲಿ ಅವರ ಕಷ್ಟಕ್ಕೆ ಬೆನ್ನಾಗಿ ನಿಲ್ಲುವವರಾಗಲಿ ಯಾರೂ ಇರಲಿಲ್ಲ. ದಶಕಗಳ ಕಾಲ ಅವರು ನಂಬಿದ್ದ ಸಿದ್ಧಾಂತ, ಅವರು ಕಟ್ಟಿದ್ದ ಸಂಬಂಧಗಳು, ರಕ್ತ ಸಂಬಂಧಿ ಬಂಧುಗಳು ಎಲ್ಲವೂ ಆ ಸಮಯದಲ್ಲಿ ಮೌನವಾಗಿದ್ದವು. ಮೀಂಜ ಸಮೀಪದ ಚಿಗುರುಪಾದೆಯಲ್ಲಿ ಅಂಗಡಿಯೊಂದರ ಜಗುಲಿಯ ಮೇಲೆ ನಿಸ್ಸಹಾಯಕವಾಗಿ ಮಲಗಿದ್ದ ನಾರಾಯಣನ್ ಅವರ ಸ್ಥಿತಿ ಕಂಡಾಗ ಯಾರ ಕಣ್ಣುಗಳು ತೇವವಾಗಲಿಲ್ಲ. ಆದರೆ ಒಬ್ಬರ ಮನಸ್ಸು ಮಾತ್ರ ಮಿಡಿಯಿತು. ಅವರೇ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಇರ್ಫಾನಾ ಇಕ್ಬಾಲ್. ಒಂದು ಕಡೆ ದ್ವೇಷದ ರಾಜಕಾರಣದ ಕಾವಿನಲ್ಲಿ ದೇಶ ಸುಡುತ್ತಿದ್ರೆ, ಇನ್ನೊಂದು ಕಡೆ ಇರ್ಫಾನಾ ಅವರಂತಹವರು ಮಾನವೀಯತೆಯ ತಂಪೆರೆಯುತ್ತಿದ್ದರು. ಇರ್ಫಾನಾ ಅವರು ಧರ್ಮದ ಬೇಲಿಗಳನ್ನು ದಾಟಿ ಬೀದಿಯಲ್ಲಿ ಬಿದ್ದಿದ್ದ ಮನುಷ್ಯನನ್ನ ಕಂಡು ಮರಗಿದ್ರು. ಅವರು ಕೇವಲ ಒಂದು ಜನಪ್ರತಿನಿಧಿಯಾಗಿ ಮಾತ್ರವಲ್ಲದೆ ಒಬ್ಬ ಮಗಳಾಗಿ, ಒಬ್ಬ ಸಹೋದರಿಯಾಗಿ ನಾರಾಯಣನ್ ಅವರ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದರು. ಜಿಲ್ಲಾಡಳಿತದ ನೆರವಿನೊಂದಿಗೆ ಆಸ್ಪತ್ರೆಗೆ ದಾಖಲಿಸಿದಾಗ ನಾರಾಯಣನ್ ಅವರ ಕಣ್ಣುಗಳಲ್ಲಿ ಕಂಡದ್ದು ಆಶಾಭಾವನೆ. ಆದರೆ ವಿಧಿ ಬೇರೆಯದೇ ಆಟವನ್ನಾಡಿತು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಗುರುವಾರ ಇಹಲೋಕ ತ್ಯಜಿಸಿದರು. ಸಾವು ಎಲ್ಲವನ್ನ ಮುಗಿಸುತ್ತದೆ ಅಂತಾರೆ. ಆದರೆ ನಾರಾಯಣನ್ ಅವರ ಸಾವಿನ ಬಳಿಕವೂ ಅವರ ಕುಟುಂಬಸ್ಥರು ಮೃತದೇಹವನ್ನು ಪಡೆಯಲು ಮುಂದೆ ಬರಲಿಲ್ಲ. ಪತ್ನಿಯರು, ಮಕ್ಕಳು, ಸಹೋದರಿಯರು ಹೀಗೆ ಸುತ್ತಲೂ ನೆಂಟರಿಷ್ಟರಿದ್ದರೂ ಯಾರೂ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲು ಮುಂದೆ ಬರಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಇರ್ಫಾನಾ ಇಕ್ಬಾಲ್ ಅವರೇ ಮುಂದೆ ನಿಂತು ಆ ಒಂಟಿ ಜೀವಕ್ಕೆ ಅಂತಿಮ ಗೌರವ ಸಲ್ಲಿಸಲು ನಿರ್ಧರಿಸಿದರು. ಚೆರುಗೋಳಿ ಸಾರ್ವಜನಿಕ ಸ್ಮಶಾನದಲ್ಲಿ ನಡೆದ ಆ ದೃಶ್ಯ ಇತಿಹಾಸದ ಪುಟಗಳಲ್ಲಿ ಮಾನವೀಯತೆಯ ಸಂಕೇತವಾಗಿ ಉಳಿಯುತ್ತದೆ. ಬುರ್ಖಾ ಧರಿಸಿದ ಇರ್ಫಾನಾ ತಮ್ಮ ಕೈಗಳಿಂದಲೇ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ದ್ವೇಷದ ಜಗತ್ತಿಗೆ ಇದು ದೊಡ್ಡ ಪಾಠ. ಮನುಷ್ಯನಾಗಿ ಬದುಕಿ ಕೊನೆಯ ಕ್ಷಣದಲ್ಲಿ ಮನುಷ್ಯನಾಗಿ ಬೀಳ್ಕೊಡಲು ಧರ್ಮದ ಅಡೆತಡೆಗಳೇನೂ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ಅವರು ಸಾರಿ ಹೇಳಿದರು. ಸತ್ತಾಗ ಅಂತಿಮ ಸಂಸ್ಕಾರ ಮಾಡಲು ರಕ್ತ ಸಂಬಂಧಿಗಳೇ ಬರಬೇಕೆಂದಿಲ್ಲ. ದ್ವೇಷವನ್ನೇ ಬದುಕಾಗಿಸಿಕೊಂಡಿದ್ದವರನ್ನ ಪ್ರೀತಿಯಿಂದಲೇ ಕಳಿಸಿಕೊಡಲು ಅಂದು ಅದೇ ಮುಸ್ಲಿಂ ಸಮುದಾಯದ ಇರ್ಫಾನಾ ಬರಬೇಕಾಯಿತು. ಧರ್ಮಕ್ಕಿಂತ ಮನುಷ್ಯತ್ವವೇ ಶ್ರೇಷ್ಠ ಎಂಬುದನ್ನು ಈ ಘಟನೆ ಸಾಬೀತುಪಡಿಸಿದ್ದು, ಇರ್ಫಾನಾ ಅವರ ಈ ಕಾರ್ಯವು ನಮಗೆಲ್ಲರಿಗೂ, ವಿಶೇಷವಾಗಿ ದ್ವೇಷ ಹರಡುವವರಿಗೆ ಮಾನವೀಯತೆಯ ದಾರಿದೀಪವಾಗಿದೆ. ಸಾಮಾಜಿಕ ಕಾರ್ಯಕರ್ತರಾದ ರಿಯಾಜ್ ಪಿಲಾತ್ತರ, ಮುಹಮ್ಮದ್ ಕೈಕಂಬ ಮೊದಲಾದವರು ಸಹಕರಿಸಿದರು. ಇರ್ಫಾನಾ ಮನೆಯವರಿಂದ ತೊರೆಯಲ್ಪಟ್ಟ 50ರಷ್ಟು ಪೋಷಕರನ್ನ ಸಂರಕ್ಷಿಸುವ ಉಪ್ಪಳದ ಶೇಖ್ ಸೈಯದ್ ವೃದ್ಧ ಮಂದಿರದ ಸ್ಥಾಪಕರಾಗಿದ್ದು, ಪತಿ ಇಕ್ಬಾಲ್ ಜೊತೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.